ನಾನು ವಫ್ ಅದಾಲತ್ ಅಂತ ಮಾಡಿದ ಕಾರಣ ಏನಂದರೆ ವಫ್ ಆಸ್ತಿಗಳು ಎಲ್ಲ ಭಾಳಷ್ಟು ಕಡೆ ಎನ್ಕರೇಜ್ಮೆಂಟ್ ಆಗಿದೆ. ಟೋಟಲ್ ನಮ್ಮ ವಫ್ ಆಸ್ತಿ ಇರೋದು 1,12,860 ಎಕರೆ. ಅದು ಯಾವುದು ಸರ್ಕಾರ ಕೊಟ್ಟಿರೋದು ಆಸ್ತಿ ಅಲ್ಲ, ಅದು ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ವಫ್ಗೆ ಕೊಟ್ಟಿರೋದು. ಅದು ಎನ್ಕರೇಜ್ಮೆಂಟ್ ಆಗಿದೆ. ಎಷ್ಟು ಎನ್ಕರೇಜ್ಮೆಂಟ್ ಆಗಿದೆ? 17,000 ಏನು ಅಶೋಕಣ್ಣವರೇ, 17,969 ಎಕರೆ ಎನ್ಕರೇಜ್ಮೆಂಟ್ ಆಗಿದೆ. ಅದು ಎನ್ಕರೇಜ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕರೇಜ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರೂ ಇಲ್ಲ, ಮುಸ್ಲಿಮವರೇ ಎನ್ಕರೇಜ್ಮೆಂಟ್. ಆ ಎನ್ಕರೇಜ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನೂ 30 23 ಸಮಸ್ಯೆನ ಬಗೆಹರಿಸಿದ್ದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ.